स्वागत है आप सभी का R1 न्यूज में। मैं आपके साथ साबिर मुकाशी। ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಅದು ಎಲ್ಲ ಈ ದೇಶನೇ ಕನ್ನಡ ಎಲ್ಲ ದೇಶ ಖಂಡಿಸ್ತಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಾಮಾನ್ಯ ಸಭೆಯಲ್ಲಿ ವಿಶೇಷವಾಗಿ ಇದಕ್ಕೊಂದು ಸ್ವಲ್ಪ ನೀವು ಸಮಾವಕಾಶ ಕೊಟ್ಟು ಏನ ದೇಶದ ವಿರುದ್ಧ ಏನು ಘೋಷಣೆ ಕೂಗಿರ ಅದಕ್ಕೆ ಖಂಡನಾ ನಿರ್ಣಯ ನೀವು ಮಂಡಿಸ್ಬೇಕಂತೇಳಿ ಈ ಸಭೆಗಳು ಮಂಡಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಪೂಜ್ಯ ಆಯುಕ್ತರಿಗೆ, ಉಪ ಆಯುಕ್ತರಿಗೆ, ಪೂಜ್ಯ ಮಹಾಪೌರರಿಗೆ, ಉಪ ಮಹಾಪೌರರಿಗೆ, ಆಯುಕ್ತರಿಗೆ ನಾವು ವಿನಂತಿ ಮಾಡ್ಬೋದಿವಿ. ಅದ್ರ ಬಗ್ಗೆ ವಿರುದ್ಧವಾಗಿ ಏನ್ ತಪ್ಪಿಸ್ತದಾರ ಏನ ನಮ್ಮ ಭಾರತದ ವಿರುದ್ಧ ಘೋಷಣೆ ಕೂಗ್ಯಾರ ಅವ್ರಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನೀವು ಖಂಡನಾ ನಿರ್ಣಯ ಕೈಗೊಳ್ಬೇಕಂತೇಳಿ ವಿನಂತಿ ಮಾಡ್ಬೋದು. ಪೂಜ್ಯ ಮಹಾಪೌರರೇ, ನಾನು ಕೊಡುವುದು ಹಸ್ತಾಂತರ ಮಾಡುವುದು ಒಳ್ಳೆಯದು. ಆ ಕಾಂಟ್ರಾಕ್ಟ್ ಮೆಂಬರ್ ನಮ್ಮ ಸದಸ್ಯರು, ನಮ್ಮ ತಂದೆಯವರು. ಅದು ಆ ಸಂಸ್ಥೆ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಮತ್ತು ಆ ಸಂಸ್ಥೆಯಲ್ಲಿ ನಾವು ಬದುಕು ಮತ್ತು ನಮ್ಮ ಸಾಕಷ್ಟು ಇದೆ. ನಾನು ಕೊಡಕ್ಕೆ ನನ್ನ ಅಭ್ಯಂತರ ಇಲ್ಲ. ಹೋದ ಸಲನೂ ನಾನು ಅದೇ ತರ ಹೇಳಿದ್ದೇನೆ. ಏನಂತಂದ್ರೆ ನನ್ನ ಅಭಿಪ್ರಾಯ ಅದು ಮಹಾನಗರ ಪಾಲಿಕೆಯಲ್ಲಿ ಎಕ್ಸರ್ಲೆ ನಾವು ಮಾಡ್ಕೋಬೇಕಾಗುತ್ತೆ. ಯಾವುದೇ ಒಂದು, ಯಾಕಂದ್ರೆ ಹಿಂಗ ಆಗ್ಬಿಡ್ತದಲ್ಲ, ನಮ್ದು ತಪ್ಪು ಕಲ್ಪನೆಯಿಂದ ಕೊಟ್ಟು ಕ್ಷಮ ಮಾಡಿ ಸುಮ್ಮನೆ ನಾವು ಎಂ.ಬಿ. ಪಾಟೀಲ್ ಅವರಿಗೆ ಸಂಸ್ಥೆ ಅಧ್ಯಕ್ಷರಿಗೆ ನಾವು ಹೆಸರು ಕೊಡ್ಬೇಕಂತೇಳಿ ನಾವು ಸುಮ್ಮನೆ ತಡ ಮಾಡಿ ಕೊಡೋದಲ್ಲ. ಕೊಡೋದಾಯ್ತಂದ್ರೆ ಒಳ್ಳೆ ರೀತಿಯಿಂದ ಮತ್ತು ಕಾನೂನುಬದ್ಧವಾಗಿ ಅದನ್ನ ನಾವು ಹಸ್ತಾಂತರ ಮಾಡಿಕೊಂಡು, ಹಸ್ತಾಂತರ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಕಾಲದಲ್ಲಿ ನಗರಸಭೆ ಆಯುಕ್ತರು ಅಥವಾ ಮಹಾಪೌರರು ಅಧ್ಯಕ್ಷರು ಅಂತ ಒಂದು ಹೆಸರನ್ನ ನಾವು ಮಾಡಿಕೊಂಡು ಅದನ್ನು ಕೊಟ್ಟರೆ ನಮ್ದು ಒಳ್ಳೇದಲ್ಲ. ನಾನು ಅದಕ್ಕೆ ನನ್ನ ವಿರೋಧ ಅಲ್ಲ. ಮಾನ್ಯ ಸದಸ್ಯರು ತಪ್ಪು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ದಯವಿಟ್ಟು ವಿಷಯ ಪ್ರಕಾರ ಕೊಡಲಾಗ್ತದೆ. ದಯವಿಟ್ಟು ಕೈ ಬಿಟ್ಟು ಇಲ್ಲ ಅಲ್ಲಲ್ಲ, ನಾವು ವಿರೋಧ ಪಡಿಸಬೇಕಾದ್ರೆ ಯಾವುದೇ ಒಂದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಯಾವುದೇ ವಿಷಯ ಬಂದಾಗ ಒಬ್ಬ ಸದಸ್ಯರು ಕಾನೂನುವಾಗಿ ಅಧಿನಿಯಮದ ಆಕ್ಷೇಪಣೆ ಬಿದ್ದು ಹೋಗಿದೆ. ಅದನ್ನ ಆಕ್ಷೇಪಣೆ ಬಳಸಾಗಲ್ಲ ಇಲ್ಲಿ. ಯಾಕಂದ್ರೆ ಅದು ಬೇಟಿ ಸಂಸ್ಥೆಗೆ ನಿರ್ವಹಣೆ ಆಗಲಿ. ಯಾಕಂದ್ರೆ ಯಾರ್ಯಾರು ಅಲ್ಲಿ ಹೊಡ್ಕೊಂಡು ಬೇರೆ ಬೇರೆ ಹೊಡ್ಕೊಂಡು ಹೋಗ್ತಾರೆ. ಈ ಹಿಂದಕ್ಕೆ ಈ ಒಂದು ಇದನ್ನು ತರವ ಕೂಡ ನಾವು ಮಾಡಿದ್ದೇವೆ. ಹಿಂದಕ್ಕೆ ನಾ 5 ಮಂದಿ ಋಣವಾಲ ಮತ್ತು ಸುಂಕಪ್ಪನವ್ರಿಗೆ ತರವ ಮಾಡಿದ್ದೇವೆ. ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಹಿಂದಿನ ತರಾವ್ ಐತಿ ಈ ಜಾಗದ ಮೇಲೆ. ಆಕ್ಚುಲ್ ಟರಾವ್ ಇದೇ ಒಂದು ಉದ್ದೇಶದಿಂದ ಟರಾವ್ ಕ್ಯಾನ್ಸಲ್ ಆಯ್ತು. ಅದು ಪೆಂಡಿಂಗ್ ಉಳಿದೈತೆ. ಏನ್ ಇದೇ ಒಂದು ಉದ್ದೇಶದಿಂದ ನಮ್ಮ ಹೆಸರಿಲ್ಲ. ಅದಕ್ಕೆ ಯಾರು ಓನರ್ ಇರ್ತಾರ ಅದನ್ನ ನಾವು ನಮ್ಮ ಹೆಸರಲ್ಲೇ ಮಾಡಿ ಸುತ್ತಾಲೆ ಬರ್ಕೊಂಡು ಟರಾವ್ ಮಾಡ್ಬೇಕಂತೇಳಿ ಅವಾಗ ಕೂಡ ಆಗಿದೆ. ಹಿಂದಕ್ಕೆ 1945ರಲ್ಲಿ ಆಗಿರ್ಬೋದು. ಅದಕ್ಕೆ ದಯಮಾಡಿ ನಾನು ಸಂಸ್ಥೆಗೆ ಕೊಡ್ಬೇಕಂತ ವಿರೋಧ ಅಲ್ಲ. ಒಳ್ಳೆ ಸಂಸ್ಥೆ ಅದು, ನಮ್ಮ ಸಂಸ್ಥೆ. ನಮ್ಮ ತಂದೆಯವರು ಅದ್ರದ್ದು ಸಂಸ್ಥಾಪಕ ಸದಸ್ಯರು. ಅದನ್ನು ಹೇಳಬೇಕಲ್ಲ, ಯಾವುದೇ ಒಂದು ಕೊಡ್ಬೇಕು. ಬರೀ ನಾವು ತರ ಮಾಡಿ ಒಂದು ಹೆಮ್ಮ ಇದು ಕೊಡಿದಲ್ಲ. ಅದಕ್ಕೆ ಆಗುದು ಸಿಸ್ಟಮೆಟಿಕ್ ಆಗಿ ಒಂದು ಡ್ರಾ ಮಾಡಿ ಕೊಡುವಂತ ನನ್ನ ವಿನಂತಿ. ಅದಕ್ಕೆ ಆ ಒಂದು ವಿಷಯವನ್ನು ನೀವು ಹಸ್ತಾಂತರ ಮಾಡ್ಕೊಂಡು ಡ್ರಾ ಮಾಡಿ. ಅದಕ್ಕೆ ನನ್ನ ಆಕ್ಷೇಪಣೆ ಇದ್ದ ನೋಟ್ ಮಾಡಿ. ಇದೇ ಒಂದು ಜಾಗದಲ್ಲಿ ಓಪನ್ ಸ್ಪೇಸ್ ಈಗ ನಾವು ಹೆಸರು ಮಾಡ್ಕೊಳ್ಳೋದೇ ಏನು ಮೇನ ಓನರ್ಗಳಿಂದ ಹೆಸರು ಖರೀದಿ ಹಾಕೊಂಡು ಕೋರ್ಟ್ನಲ್ಲಿ ಇವತ್ತು ಕೇಸ್ ನಡೆದಿದೆ. ಮಾನ್ಯ ಇವರು ನಮ್ಮ ಆಯುಕ್ತರಿಗೆ ಇರ್ಬೋದು, ನಮ್ಮ ಜೂನಿಯರ್ ಆಯುಕ್ತರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಕೇಸ್ ಹ್ಯಾಂಗ್ ಮಾಡಿದಾರೆ ಅಂದ್ರೆ ನಮ್ಮ ಜಾಗ ಅದು ಮುನ್ಸಿಪಾಲಿಟಿ ಬಯಲು ಜಾಗೆಯನ್ನು ಮೊದಲೇನು ಓನರ್ ಹೆಸರು ಇದ್ದಾರೆ. ಹಿಂಗೆ ಸಜ್ಜನ ಈ ತರ ಒಬ್ಬರದ್ದು ಹೆಸರು ಅವ್ರ ಕಡೆ ಖರೀದಿ ಹಾಕೊಂಡಾರ. ನಮ್ಮ ಬಯಲು ಜಾಗೆ ಅವ್ರ
ಮಾಡ್ಕೊಂಡಾರ. ಇವ್ರು ನಮ್ಗೆ ಖರೀದಿ ಹಾಕೊಂಡಿಲ್ಲ ಅಂತ. ಖರೀದಿ ಹಾಕೊಂಡು ಓಪನ್ ಸ್ಪೇಸ್ ಖರೀದಿ ಹಾಕೊಂಡಿಲ್ಲ. ಇವತ್ತು ಆ ಕೇಸ್ ನಡೀತದೆ. ಅವ ನನ್ನ ಜಾಗಕ್ಕೆ ಬಂದಿದ್ದಾನೆ. ಇಂಥ ಉದಾಹರಣೆಗಳು ನಾವು ನೀವು ಆ ತರ ಅಲ್ಲ ಆ ತರ ಆಗಬಾರ್ದು. ಈಗ ಅದ್ರ ಬಗ್ಗೆ ಈ ವಿಷಯ ಬಂದೈತೆ, ಚರ್ಚೆ ಬಂದೈತಂದ್ರೆ ಈಗಾಗಲೇ ಒಬ್ರು ಅದನ್ನ ಖರೀದಿ ಹಾಕೊಂಡಾರ. ಓಪನ್ ಸ್ಪೇಸ್ ಖರೀದಿ ಹಾಕೊಂಡಾರ. ಅದಕ್ಕೆ ದಯಮಾಡಿ ಹೇಳ್ತೀನಿ, ನಮ್ಮ ಹೆಸರಲ್ಲೇ ಮಾಡ್ಕೋಬೇಕು. ಮೊದಲ ಓಪನ್ ಸ್ಪೇಸ್ ಇದ್ದು ನಮ್ಮ ಹೆಸರಲ್ಲೇ ಉದ್ದಾರಗಳು ಮಾಡ್ಕೊಂಡು ದಯಮಾಡಿ ಇದನ್ನು ಹೆಸರಲ್ಲೇ ಮಾಡಿಕೊಂಡು ನಾವು ಹಸ್ತಾಂತರ ಮಾಡಿದ್ರೆ ಒಳ್ಳೆ ಕಾನೂನು ಬದ್ಧವಾದ. ದಯಮಾಡಿ ಅದು ಆ ತರ ಮಾಡಿ ಅದನ್ನ ಅಧ್ಯಕ್ಷರ ಅಪ್ಪನ ಮೇಲೆ ಈ ವಿಷಯ ಇಲ್ಲ, ಅದನ್ನ ಇದು ಮಾಡಿ ಮೇನ್ ಅಜೆಂಡಾದಲ್ಲಿ ಹಾಕ್ಬೇಕಂತ ವಿಷಯ ಹಾಕಿ ಹಸ್ತಾಂತರ ಮಾಡ್ಬೇಕಂತ ನಮ್ದು ಆಕ್ಷೇಪಣೆ ಇದೆ. ಕೆಲಸ ಮುಗಿದ್ಮೇಲೆ ಟ್ರಾಕ್ಟರ್ ಇಂಜಿನ್ ಬಳಸ್ತೀವಿ. ಪ್ಲಸ್ ಈಗಾಗಲೇ ನಾವು 2 ಹೊಸದಾಗಿ ಟ್ರಾಕ್ಟರ್ ಇಂಜಿನ್ ಪ್ಲಸ್ ಗಾರ್ಡನ್ ಅಂತ ಡೆಡಿಕೇಟೆಡ್ ಓನ್ಲಿ ಗಾರ್ಡನ್ ಆಗಿ ಟ್ರಾಲಿ ಟ್ರಾಕ್ಟರ್ ವಿತ್ ಟ್ರಾಲಿ ಪ್ಲಸ್ ಟ್ಯಾಂಕರ್ ಆಲ್ರೆಡಿ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 2-3 ದಿವಸದಲ್ಲಿ ನಾವು ಡೆಲಿವರಿ ಆಗುತ್ತೆ ಸರ್. 2 ದಿವಸದಾಗ ಆಗಬೇಕು ಅದಕ್ಕೆ ಸರ್. ವಾಹನಗಳ ಬಗ್ಗೆ ಆದೇಶ ಕೊಟ್ಟಿದ್ದೀವಿ, ಸಪ್ಲೈ ಮಾಡಬೇಕಷ್ಟೇ. ಗಿಡಗಳೆಲ್ಲ ಹೊಡ್ದಾಕತ್ತಾವ ಸರ್. ಈಗ ನೀರು ಬಿಡ್ತಾರೆ ಸರ್, ನೀರಿನ ವ್ಯವಸ್ಥೆ ಓಕೆ ಚರ್ಚೆ ಮಾಡುವ ಜನರು ಮಾಡ್ಬಿಟ್ಟಿನ ಚರ್ಚೆ ಮಾಡುವ ಮಾಡೋ ಜನರ ಸಮಸ್ಯೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದಲ್ಲ. ಅದಕ್ಕಾಗಿ ಕಾಯಿಪಲ್ಯ ಮಾರೋದ್ರಿಂದ ಸಹಿತ 6-4 ಸೈಜಿಗೆ ಒಂದು ಟಾರ್ಗೆಟ್ ಮಾಡಿದ್ರೆ 20 ರೂಪಾಯಿ. ಮತ್ತೊಬ್ಬರಲ್ಲಿ 15-20 ಸಹಿತ ಅವ್ರು 20 ಹೋದಾರ, ಸಾಂಜಿದ್ರು ಸಹಿತ ಅವ್ರಿಗೆ 50 ರೂಪಾಯಿ ಕೇಳೋದನ್ನ ನೋಡಿದ್ದಾನೆ. ಈ ಪ್ರತಿ ಕಾಯಿಪಲ್ಯ ಬಜಾರ್ ಆಗಿದ್ದದ. ಅದಕ್ಕಾಗಿ ಈ ಎಲ್ಲೇ ನಾವು ಕಾಯಿಪಲ್ಯ ಬಜಾರ್ ನಾವು ಇವ್ರು ಎಲ್ಲೆಲ್ಲಿ ಹೋಗಿ ಅದನ್ನ ಚಕಾತಿ ತಗೋತಾರ. ಪ್ರತಿ ಬಜಾರ್ಗಳಲ್ಲೂ ಸಹಿತ ಆ ರೇಟ್ಗಳನ್ನು ಹಾಕ್ಬೇಕು. ಇದನ್ನ ಬರ್ಕೋಬೇಕು ಸರ್. ಪ್ರತಿ ಏನೇನ ಮೇಲೆ ಕಟ್ಟಲೆ ಅಂತ ಎಲ್ಲರೂ ಬೋರ್ಡ್ ಹಾಕ್ಬೇಕು. ಯಾಕಂದ್ರೆ ರೈತರು ಬೆಳೆದ ಮಾಲಿನ್ಯ ಬಂದಿರ್ತಾರೆ, ಖುಷಿ ನಾವು 50 ರೂಪಾಯಿ ಹೆಚ್ಚು ಕೊಟ್ಟು ಹೋಗೋದು ಅವ್ರಿಗೆ. ಅವ್ರಿಗೆ ನಾವು 20 ರೂಪಾಯಿ ತಗೊಂಡ ಬಳಿಕ ನಾವು ಇದನ್ನ ಮಾಡಿ ಬಂದಾಗ್ತದ. ಅದಕ್ಕಾಗಿ ಪ್ರತಿ ನಮ್ಮಲ್ಲಿ ಎಷ್ಟು ಮಾರ್ಕೆಟ್ ಇದಾವೆ 29-32 ಮಾರ್ಕೆಟ್ ಇದಾವೆ. ಪ್ರತಿ ಮಾರ್ಕೆಟ್ಗೂ ಅದನ್ನ ಅಳವಡಿಕೆ ಆಗ್ಲೇಬೇಕು. ನಾವು ಮುಂದೆ ಸರಿ ಮೀಟಿಂಗ್ ನಮ್ಗೆ ತಿಳ್ಕೊಳ್ಬೇಕು. ಈಗ ರಾಜೀವ್ ಬ್ರದರ್ ಹೇಳೋದು ಸರಿ ಅದ. ಆಮ್ಯಾಗ ತಾರತಮ್ಯ ನಡೆದ ನಾನು ಅಬ್ಸರ್ವ್ ಮಾಡಿದ್ದೆ. ಒಬ್ರಿಗೊಂದು ಮಾಡೋದಾಗಿ ಮತ್ತೆ ನಾವು ಹೋಗ್ಕೊಳ್ಳಿ ಅವ್ರಿಗೆ ಬೈದಂಗ್ ಮಾಡೋದು ನಮ್ಮ ಮುಂದೆ ಅವ್ರ ಕೆಲಸಗಾರ ಬೈದಂಗ್ ಮಾಡಿ ಅವ್ರ ಮಟ್ಟ ಮ್ಯಾನೇಜ್ ಮಾಡಿ ಹೋಗ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಕಾರ್ಪೊರೇಟ್ರು 35 ಮಂದಿ ಕಾರ್ಪೊರೇಟರ್ ಕೈಪಲ್ಯ ಬಜಾರ್ ಚೆಕ್ ಮಾಡಕ್ ಆಗಿಲ್ಲ. ಅವ್ರದೇ ಆದ ಕೆಲಸ ಇರ್ತದೆ, ಬಹಳ ಸಮಸ್ಯೆ ಇರ್ತಾವ. ಅವ್ರನ್ನ ಗುತ್ತಿಗೆದಾರರನ್ನ 35 ಕಾರ್ಪೊರೇಟರ್ ಕರೆದು ವಾಣಿ ಮಾಡಬೇಕು. ನನ್ನ ವಿನಂತಿ, ಯಾವುದೇ ಕಾರಣಕ್ಕೂ ಅಸಭ್ಯ ವರ್ತನೆ ಆಗೋಕಿಲ್ಲ, ಒಬ್ಬರಿಗೊಬ್ರು ತಾರತಮ್ಯ ಮಾಡೋಕಿಲ್ಲ. ಆ ಕೈಪಲ್ಯ ಮಾರೋರ ಜೊತೆ ಸೌಜನ್ಯ ನಡ್ಕೋಬೇಕು. ಆಮ್ಯಾಗ ಅವ್ರ ಜೊತೆ ಅನುಚಿತ ವರ್ತನೆ ಮಾಡಂಗಿಲ್ಲ. ಇದನ್ನ ಬರೀಬೇಕು. ಬರ ಕರೋನಾ ಬರ ಕೃಷ್ಣ ಸೇತು ಅಂತವ್ರ ಕ್ಯಾನ್ಸಲ್ ಮಾಡೋದು ಕೌನ್ಸಿಲ್ಗಳನ್ನ ಆಯುಕ್ತರು तो संजय बंसल का कहना सिर्फ एक ही साल का होना चाहिए। सिर्फ एक ही साल का है, सर अभी 3 साल का बात कर रहे हैं ना, तो वो एक ही साल का होना चाहिए संजय बंसल। ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಹೋಯ್ತು ನಮ್ಮ ತಾಜರ್ ಪೂಜೆ ಮಹಾಪುರ ನಮ್ಮ ಮನವಿ ಎಲ್ಲಾ ಸದಸ್ಯರು ತದ್ರಿ ಸಾಹೇಬ್ ಉತ್ತರ ಕೊಡ್ಬೇಕ್ರಿ. ನಾವು ಮನವಿ ಮಾತಾಡತ್ತೀವಿ, ದಯವಿಟ್ಟು ಉತ್ತರ ಕೊಡ್ರಿ. ಅದೇ ಹೇಳತ್ತೀರಿ ಉತ್ತರ ಕೊಡೋಕೆ ಉತ್ತರ ಕೊಡಿ. ಗೌರಿ ನೀವು ಮುಂದೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ನೀವು ಮುಂದೆ ಬರ್ರಿ. ಸೆಕ್ಷನ್ ಆಫೀಸರ್ ಹೇಳಿ ಈಗ
ಇಡೀ ವಾರ್ಡ್ ಚೆಕ್ ಮಾಡ್ತೀವಿ. ಇಡೀ ವಾರ್ಡ್ ಒಂದು ವಾರ್ಡ್ ಚೆಕ್ ಈಗ ಆಯುಕ್ತರ ಅವ್ರಿಗೆ ವಾರ್ಡ್ ಸರಿ ಬರ್ತಾರೆ. ಒಂದೇ ವಾರ್ಡ್ ಹಾಕಿ ಎಲ್ಲ ಕಂಪಗಳು ಯಾವಾಗ ಚೆಕ್ ಮಾಡಬೇಕು. ನಾವು ಹೇಳಿದ ಭಾಗ ಮಾಡಾಗಿದ್ವಿ ಸರ್. ಅವರು ಡಿಪೇಂಡ್ ಮಾಡಬೇಕು. ಈಗ ಉತ್ತರ ಕೊಟ್ಟರೆ ವಿಷಯ ಉತ್ತರ ಕೊಟ್ಟರೆ ಅವ್ರಿಗೆ ನಾವು ಕೇಳೋದು ಅವ್ರು ಉತ್ತರ ಆರ್ಸೋಳು ಹೋಗ್ಬಿಡ್ತಾರೆ. ಒಂದು ವಿಷಯ ಸರ್, ಒಂದು ವಿಷಯ ನಮಗೆ ಅವಶ್ಯಕತೆ ಇದೆ ಸರ್. ಒಂದು ಸಲಹೆ ಇದ್ರಾಗ ನೋಡಿ 2.5 ಕೋಟಿ ಒಳಗೆ ಪ್ರತಿಯೊಂದು ವಾರ್ಡಿಗೂ ನಾವು 2 ಹೊಸ ಒಂದು ವಾರ್ಡಿಗೆ ಸರ್ ಒಂದು ನಿಮಿಷ ಸಲಹೆ ಕೇಳ್ರಿ. 2.5 ಕೋಟಿಗೆ ಒಂದೊಂದು ವಾರ್ಡಿಗೆ 200 ಹೊಸ ಬಂದು ಬರ್ತಾವ. ಆಸ್ ಪರ್ ಎಸ್ಟಿಮೇಟ್ ಅದು ನಮಗೆ ಎಲ್ಲ ವಾರ್ಡಿನ ಮೇಲೆ 200 ಬರ್ದು ಕೊಟ್ರ ನಮಗೆ ಇದು ರಿಪೇರಿ ಟೆಂಡರ್ ಬೇಡ, ಹೊಸ ಬಂದು ಹಾಕೊಂಡ್ಬಿಡ್ತೀವಿ ಒಂದು ವರ್ಷನೇ. ಮಂದಿ ಫೈದಾ ಆಗಿದ್ದು ಕಪ್ ಕೊಟ್ಟರು ಒಂದೊಂದು ಮೆಂಬರ್ 200 ರೂಪಾಯಿ ಬರ್ತಾವ. ಬ್ರ್ಯಾಂಡೆಡ್ 2 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ. ಸಂಬಂಧಪಟ್ಟ ಇಲಾಖೆ ಬಜೆಟ್ ಹೆಂಗಿಂದ ಆಗ್ಬೇಕ್ರಿ, ಕಂಟ್ರೋಲ್ ಹೆಂಗ್ ಆಗ್ಬೇಕ್ರಿ? 200 ರೂಪಾಯಿ ಹೆಚ್ಚಾಗಿ ಸಾಕಾಗೋದು ಮಾಡಕತ್ರ. ಈಗ ನೀವು ಅನ್ನ ಹೇಳ್ದಂಗೆ ಎಲ್ಲಾ ಕಡೆ ಹೊಸ ಮಾಡಿಬಿಟ್ರಿ ಮೇಡಮ್. ಅಷ್ಟ್ರೊಳಗ ನಮ್ದು ಪೂರ ಬಿಜಾಪುರ ಪೂರ ಲೈಟ್ ಆಗಿರ್ತದೆ. ಇರುವಂತಹ ತಮ್ಮ ಹಾದಿಯಲ್ಲಿ ಬದಲಾವಣೆ ನಾವು ಮಾಡ್ಕೊಡ್ತೀವಿ. ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಹಾದಿ ಆಗ್ತದೆ, ಅದಕ್ಕೆ ಏನು ಮಾಡೋದು ನಾವು ಮಾಡ್ತೀವಿ. ಫೆನ್ಸಿಂಗ್ ಕೂಡ ನಾವು ಮಾಡ್ಕೊಡ್ತೀವಿ. ಇವೆಲ್ಲ ಕೂಡ ಅವರು ಫೋನ್ ಕನ್ಸ್ಯೂಮರ್ ಕಡೆಯಿಂದ ಬಿಲ್ ತುಂಬಿಲಿಂದ ಕಟ್ ಮಾಡ್ತಾರೆ. ಅವ್ರ ಮನೆ ಮುಂದೆ ಸರ್ವಿಸ್ ವಯರ್ ಹೇಳಿದಾಗ ಕಮ್ಮಿಲ್ಲ ಅಂತ ಸಮಸ್ಯೆ ಏನು ಯಾರು ಮಾಡ್ಬೇಕು? ಯಾರು ಮಾಡ್ಬೇಕು ಸರ್? ಸರ್ವಿಸ್ ವಯರ್ ಕಮ್ಮಿಲ್ಲ. ಒಂದು 100 ಫೂಟ್ ಕಮ್ಮಿ, 100 ಫೂಟ್ ಮುಂದೆ ಇಲ್ಲೇ ಕುಮಾರಸ್ವಾಮಿ ಬರೀ ಪರಿಸ್ಥಿತಿ ಹೇಳಾತೀನಿ. ತಪ್ಪಿದೆ ಅದಕ್ಕೆ ಕಾನೂನು ಬರೋದು ಹೇಳಿ ಸರ್. ಬಬಲೇಶ್ವರ ನಾಲ್ಕ ನಿರ್ಮಾಣ ಮಾಡಿರುವ ಈಗಾಗಲೇ ಇರುವಂತಹ 40 ಮಳಿಗೆಗಳನ್ನ 45 ಮಳಿಗೆಗಳನ್ನ 45 ಉಪಾಯುಕ್ತ ದಯವಿಟ್ಟು ಗಮನಿಸ್ರಿ. ಅಂಕಿ ಅಂಶಗಳ ಸರಿಯಾಗಿ ಒಂದು ವಿಷಯ ಕಮಲೇಶ್ವರ ನಗರದಲ್ಲಿರುವಂತಹ ವಲ್ಲಭಾಯಿ ವಾಣಿಜ್ಯ ಕಟ್ಟಡದಲ್ಲಿರುವಂತಹ ಮಳಿಗೆಗಳನ್ನು ಎಸ್ಸಿಗಾಗಿ ಮೀಸಲಾಗಿದೆ. ಅದಕ್ಕಂತೆ ನಾವು ಆಪ್ಷನ್ ಮಾಡ್ತೀವಿ. 45 ಅಂಕಿ ಅಂಶಗಳ ಕಟ್ಟಡದಲ್ಲಿ ಒಂದು ಅತಿಕ್ರಮ ಮಾಡ್ತೀವಿ. ತೆಗೆದು ಅದು ಏನು ಆಯ್ತು ಹೇಳಲ್ಲ, ಅದು ಬರೋದು ಈಗ ಠರಾವದಲ್ಲಿ ಕುರಿತದ್ದು ಸಬ್ಜೆಕ್ಟ್ ಈಗ ಸಬ್ಜೆಕ್ಟ್ ಬಂದಿದ್ದೀವಿ. ಆ ಸಬ್ಜೆಕ್ಟ್ ವಾರ್ಡ್ ಚೇಂಜ್ ಮಾಡಂಗಿಲ್ಲ. ಮಾಡಿ ನಾವು ವಿನಂತಿ ಮಾಡ್ಕೊತೀವಿ. ಸಭೆ ಬರುವಾಗ ಅಂಕಿ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಬರ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ.